ವೀಕ್ಷಕರೇ, ಡಾಕ್ ಸತೀಶ್ ಅವರು ಇವತ್ತು ಒಂದು ಮೂವಿಗೆ ಗೆಸ್ಟ್ ಆಗಿ ಬಂದಿದ್ರು. ಸೊ ಆ ಒಂದು ಸಮಯದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಡಾಕ್ ಸತೀಶ್ ಅವ್ರ ಮೇಲೆ ತುಂಬಾ ಜನನೇ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ. ಯಾವ ರೀತಿ ಅಂತ ಅಂದ್ರೆ, ನಿನಗೆ ಹೊಡಿತೀನಿ, ಕೊಲೆ ಮಾಡ್ತೀನಿ ನಿನ್ನ, ಆ ರೀತಿಯಾದಂತಹ ಒಂದು ಕಮೆಂಟ್ಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಜೀವ ಬೆದರಿಕೆ ಬರ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಅಂತ ಅವ್ರು ಹೇಳಿದ್ರು. ಸೊ ಇವಾಗ ಡಾಕ್ ಸತೀಶ್ ಅವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, 80 ಜನರ ಮೇಲೆ ಅವರು FIR ನ ಹಾಕಿದಾರಂತೆ. ಸೊ ಆಲ್ಮೋಸ್ಟ್ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ನಲ್ಲಿ ಈ 80 ಜನರ ಮೇಲೆ ಅವರು FIR ಹಾಕಿದಾರಂತೆ. ಅಂಡ್ ಇವಾಗ ಆಲ್ರೆಡಿ 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಹೇಳ್ಬೇಕು ಅಂತಂದ್ರೆ, ಈ ಯಲಹಂಕ ಸೈಡ್, ವೈಟ್ ಫೀಲ್ಡ್ ಸೈಡ್ ಒಂದಿಬ್ರು ಹೆಸರನ್ನ ಹೇಳಿ ಇವಾಗ ಆಲ್ರೆಡಿ ಅವ್ರ ಮೊಬೈಲ್ ಕೂಡ ಸೀಸ್ ಆಗಿದೆ ಅನ್ನುವಂತಹ ಒಂದು ಮಾತನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಸೊ ಇದ್ರ ಜೊತೆಗೆ ಇವಾಗ ಇನ್ನಷ್ಟು ಜನರ ಮೇಲೆ ಇವ್ರು FIR ನ ಹಾಕ್ತಾರಂತೆ. ಮಂಡ್ಯ ಸೈಡ್ ಅಲ್ಲಿ ಇವಾಗ ಯಾರೋ ಅವ್ರು ಆಲ್ರೆಡಿ ಜೀವ ಬೆದರಿಕೆನ ಹಾಕ್ತಾ ಇದ್ರೆ, ಸೊ ಅವ್ರಿಗೂ ಸಹ ನಾನು FIR ನ ಹಾಕ್ಸ್ತೀನಿ, FIR ಹಾಕ್ತೀನಿ ಅಂತ ಅಂದ್ರು. ಸೊ ಯಾಕೆ ಈ ರೀತಿ FIR ಹಾಕ್ತಾ ಇದಾರೆ, ಯಾವ ವಿಷಯಕ್ಕೆ ಜನರು ಇವ್ರ ಮೇಲೆ ಜೀವ ಬೆದರಿಕೆ ಕೊಡ್ತಾ ಇದಾರೆ ಅಂತ ಅಂದ್ರೆ, ಇವರು ಬಿಗ್ ಬಾಸ್ ವಿನ್ನರ್ ಅನೌನ್ಸ್ಮೆಂಟ್ ಆಗುವಂತ ಮುಂಚಿತವಾಗಿ ಅಶ್ವಿನಿ ಅವ್ರಿಗೆ ವೋಟ್ ಮಾಡಿ ರಕ್ಷಿತಾ ಅವ್ರನ್ನ ಗೆಲ್ಸಿ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಅವ್ರಿಗೆ ಆಪೋಸಿಟ್ ಇರುವಂತಹ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು, ಅಥವಾ ಗಿಲ್ಲಿ ಫ್ಯಾನ್ ಫಾಲೋವರ್ಸ್ ಆಗಿರ್ಬೋದು, ಈಗ ಡಾಕ್ ಸತೀಶ್ ಅವ್ರ ಮೇಲೆ ಜೀವ ಬೆದರಿಕೆ ಹಾಕ್ತಾ ಇದಾರಂತೆ. ಸೊ ಈ ಒಂದು ವಿಷಯನ ತಿಳಿಸ್ಕೊಟ್ರು. ಇದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿಂತ ಅಷ್ಟು ಕಂಟೆಸ್ಟೆಂಟ್ಸ್ ಗಳಿಗೆ ಇವಾಗ ಸೋತಿರುವ ಪಾರ್ಟಿ ಅಂತ ಒಂದು ಕೊಡ್ತಾ ಇದಾರಂತೆ. ಸೊ ಇದರಲ್ಲಿ ಗಿಲ್ಲಿ ಅವ್ರು ಇರೋದಿಲ್ವಂತೆ, ಅದನ್ನ ಅವ್ರು ಡೈರೆಕ್ಟ್ ಆಗಿ ಹೇಳಿದ್ದಾರೆ ತಿರ್ಗಾ. ಸೊ ಇವಾಗ ಬಾಕಿ ಜನ ಯಾರ್ಯಾರು ಬಿಗ್ ಬಾಸ್ ಅಲ್ಲಿ ಇದ್ರು, ಯಾರ್ಯಾರು ಸೋತಿದ್ದಾರೆ, ಅವ್ರೆಲ್ಲರಿಗೂ ಸಹ ಒಂದು ಲೂಸಸ್ ಪಾರ್ಟಿ ಅಂತ ಏನಾದ್ರೂ ಒಂದು ಕೊಡ್ತೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಯಾವ ರೀತಿ ಆ ಪಾರ್ಟಿ ಹೋಗುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಆ ಪಾರ್ಟಿಗೆ ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಈ ಪಾರ್ಟಿ ಅಫ್ಕೋರ್ಸ್ ತುಂಬಾ ರೀಚ್ ಆಗುತ್ತೆ, ಇದಕ್ಕೆ ನಮ್ಗೆ ಮೀಡಿಯಾ ಅವ್ರು ಬರ್ತಾರೆ, ಪ್ರೆಸ್ ಅವ್ರು ಬರ್ತಾರೆ, ನಮ್ಮ ಮೇಲೇನೆ ಹೈ ಫೋಕಸ್ ಆಗಿರುತ್ತೆ, ಬೇರೆಯವ್ರ ಮೇಲೆ ಫೋಕಸ್ ಆಗಿರೋದಿಲ್ಲ, ಆ ರೀತಿ ಒಂದು ಮಾತನಾಡಿದರೆ. ಸೊ ಈ ಬೇರೆಯವರು ಅಂತ ಅಂದ್ರೆ ಯಾರು ಅಂತ ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಸೊ ಈ ಬೇರೆಯವ್ರ ಮೇಲಿರುವಂತ ಫೋಕಸ್ ನಮ್ಮ ಮೇಲೆ ಬರುತ್ತೆ ಅಂತ ಒಂದು ಮಾತನ್ನ ಹೇಳ್ತಾರಲ್ವಾ. ಸೊ ಈ ಬೇರೆಯವರು ಅಂದ್ರೆ ಯಾರು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಗೆ ಏನಾದ್ರೂ ಗೊತ್ತಿದ್ರೆ. ಸೊ ಇನ್ನಷ್ಟು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ TV.